ಸೊ 26,000 ಸ್ಕ್ವೇರ್ ಫೀಟ್ ಅಂದ್ರೆ ನಿಯರ್ ಬಟ್ ಒಂದು 7.5 ಜಮೀನು ಮಾಫಿಯಾ ಅಂತಾರೆ ಬಸವನಗೌಡ್ರನ್ನೇ ಜಮೀನು ಮಾಫಿಯಾ ಹೇಳಿದ ಪ್ರಕಾರ 381 ಸೊ ಬಾರ್ 106 ಇದು ಶ್ರೀ ಅಮೋಘ ಸಿದ್ದೇಶ್ವರ ವಿದ್ಯುತ್ ಕ್ಷಮರಾಭಿವೃದ್ಧಿ ಸಂಸ್ಥೆಗೆ ಕೊಟ್ಟಾರ. ಸೊ ಇದರ 26 ಗುಂಟ ಅಂತಂದ್ರೆ ನಿಯರ್ ಬಟ್ 26,000 ಸ್ಕ್ವೇರ್ ಫೀಟ್ ಆಗುತ್ತೆ. ಬಟ್ ಅಲ್ಲಿ ಮಾರ್ಕೆಟ್ ರೇಟ್ ಏನು ನಡೆದಂತ ಅಂದ್ರೆ ಈ ವಿಷಯ ನಾವು ಯಾಕೆ ನಾವು ಇಷ್ಟು ಸೀರಿಯಸ್ ಆಗಿ ತೊಗೊಂಡಿವಿ ಅಂತಂದ್ರೆ ಅಲ್ಲಿ ಮಾರ್ಕೆಟ್ ರೇಟ್, ಸೊ ಇವತ್ತಿನ ಮಾರ್ಕೆಟ್ ಪರ್ ಸ್ಕ್ವೇರ್ ಫೀಟಿಗೆ ನಿಯರ್ ಒಂದು 3,000 ರೂಪಾಯಿ ಇದೆ, 3,000 ರೂಪಾಯಿ ಸ್ಕ್ವೇರ್ ಫೀಟ್ ಇದೆ. ಸೊ 26,000 ಸ್ಕ್ವೇರ್ ಫೀಟ್ ಅಂದ್ರೆ ನಿಯರ್ ಬಟ್ ಒಂದು 7.5-8 ಕೋಟಿ ರೂಪಾಯಿ ವ್ಯಾಲ್ಯೂಯೇಷನ್ ಇದು ಜಾಗ ಆಗ್ತದೆ. ಸೊ ಮೇಲಾಗಿದ್ದನ್ನು ಇಂಥ ದೊಡ್ಡ ಆಸ್ತಿಯನ್ನು ನಮ್ಮ ಕಾರ್ಪೊರೇಷನ್ದವ್ರು ಯಾಕೆ ಕಳ್ಕೊಳಕತ್ತಾರ, ಯಾವ ಕಾರಣಕ್ಕೆ ಕಳ್ಕೊಳಕತ್ತಾರ ಅಂತಲೂ ನಮ್ಮ ಒಂದು ಕಳವಳಾಗ್ಯದ. ಸೊ ಮೇಲಾಗಿ ಹೇಳ್ಬೇಕಂತಂದ್ರೆ ಇದು ಕಾನೂನೊಳಗೆ ಇದನ್ನು ಈ ರೀತಿ ಯಾವುದೇ ಸಂಘಕ್ಕೆ ಅಥವಾ ಯಾವುದೇ ಮಾಲೀಕತ್ವರಿಗೆ ಯಾರಿಗೆ ಕೊಡ್ಲಿಕ್ಕಾಗೋದಿಲ್ಲ. ಕರ್ನಾಟಕ ಸರ್ಕಾರದ ಗೆಜೆಟ್ ಪ್ರಕಾರ, ಕಾನೂನಿನ ಪ್ರಕಾರ 1985 ಕ್ರಮ ಸಂಖ್ಯೆ ಒಳಗೆ 6, 7, 8 ಪ್ರಕಾರ ಇವತ್ತನ್ನು ಆ್ಯಕ್ಚುಲಿ ಕೊಡೋಕ್ಕೆ ಬರೋದಿಲ್ಲ. ಸೊ ಮೇಲಾಗಿ ಕೊಡೋಕ್ಕೆ ಬರೋದಿಲ್ಲ ಅಂತಂದು ಬಳಕಿದ ಅಜೆಂಡಾ ಒಳಗೆ ಈ ವಿಷಯ ಯಾಕೆ ಬಂತು ಮ್ಯಾಗೆ ನಾನು ನೇರವಾಗಿ ಆಯುಕ್ತರ ಮ್ಯಾಗ ವಿಜಯಪುರ ಮಹಾನಗರ ಪಾಲಿಕೆ ಆಯುಕ್ತರ ಮ್ಯಾಗ ಮತ್ತು ಪೂಜ್ಯ ಮಹಾಪೌರರ ಮ್ಯಾಗ ನಾನು ಆರೋಪ ಮಾಡ್ತೀನಿ. ಈ ವಿಷಯ ಕಾನೂನು ಅಡಿಯೊಳಗೆ ಬರೋದಿಲ್ಲ ಅಂತಂದ್ರೆ ನೀವು ವಿಷಯನ ಯಾಕೆ ನೀವು ಮೀಟಿಂಗ್ ಒಳಗೆ ತೊಗೊಂಡ್ರಿ, ನೀವು ಮೀಟಿಂಗ್ ತೊಗೊಂಡ್ಕಿಂದ ಆಲ್ರೆಡಿ ನೀವು ಠರಾವನು ಪಾಸ್ ಮಾಡಿದ್ರಿ ನಿನ್ನೆ ಮೀಟಿಂಗ್ ಒಳಗೆ. ಸೊ ಇದು ನಮ್ಮ ವಿಜಯಪುರ ಮಹಾನಗರಕ್ಕೆ ದೊಡ್ಡ ಪೆಟ್ಟಲ್ದೇ ಮತ್ತು ಕಾನೂನು ಎಲ್ಲರೂ ಕೂಡಿಕೆಸಿಂದ ಆಯುಕ್ತರು, ಪೂಜ್ಯ ಮಹಾಪೌರರು ಮತ್ತು ಎಲ್ಲ ಸದಸ್ಯರು ಕೂಡಿಕೆಸಿಂದ ಮತ್ತೊಮ್ಮೆ ತಮ್ಮ ಅಧಿಕಾರವನ್ನು ಉಲ್ಲಂಘನೆ ಮಾಡ್ಲಕತ್ತಾರಂತ ನನಗೆ ಅನ್ನಿಸ್ಲಾಕತ್ತದ. ಎರಡನೇದು, ಸೊ ಮೇಲಿಂದ ಮ್ಯಾಗೆ ನಾನು ಯಾಕೆ ಹೇಳಬೇಕು ಅಂತಂದ್ರೆ ಮೇಲಿಂದ ಮ್ಯಾಗೆ ಮಾನ್ಯ ಸಚಿವರು, ನಮ್ಮ ಉಸ್ತುವಾರಿ ಸಚಿವ ಎಂ ಬಿ ಪಾಟೀಲ್ ಸಾಹೇಬ್ರು ಹೇಳ್ತಾರೆ ಪಾರದರ್ಶಕತೆ ನಮ್ಮ ಆಡಳಿತ ಪಾರದರ್ಶಕ ಬೇಕಂತ ಹೇಳ್ತಾರೆ. ಸೊ ನಾನು ಒಂದು ವಿಷಯ ನಾನು ಹೇಳ್ತೇನೆ, ವೈಯಕ್ತಿಕವಾಗಿ ನಂದೇ ವಿಷಯ. 6 ತಿಂಗಳಿಂದ ನಾನು ಮಹಾನಗರ ಪಾಲಿಕೆ ಕೆಲವೊಂದು ವಿಷಯಗಳನ್ನು 3-4 ವಿಷಯಗಳನ್ನು ಇಟ್ಕೊಂಡು ಕೇಸಿಂದ ನಾನು 6 ತಿಂಗಳೊಂದು ಪತ್ರ ಬರಿತಾ ಇದ್ದೀನಿ. ಇವತ್ತಿನ ತನಗೂ ನನಗೆ ಮಾಹಿತಿ ಕೊಡ್ಲಾಗ್ತಾ ಇರಲಿಲ್ಲ. ಯಾಕೆ ಕೊಡ್ಲಾಗ್ತಾ ಇರಲಿಲ್ಲ ಮತ್ತು ಪಾರದರ್ಶಕತೆ ಎಲ್ಲಿ ಹೋಯಿತು? ಮಾನ್ಯ ಸಚಿವರು ಹೇಳ್ತಾರೆ ಎಲ್ಲರಿಗೆ ಹೇಳ್ತಾರೆ ಪಾರದರ್ಶಕತೆಯಿಂದ ಆಗಬೇಕಂತ. ಬಟ್ ಇಲ್ಲಿ ವಿಜಯಪುರ ಮಹಾನಗರ ಪಾಲಿಕೆ ಒಳಗೆ ಇದೇ ಆಯುಕ್ತರಿಗೆ ನಾನು ಲೆಟರ್ ಕೊಟ್ಟೀನಿ, 3-4 ಲೆಟರ್ ಕೊಟ್ಟೀನಿ ಮತ್ತು ಸ್ವತಃ ಭೇಟಿಯಾಗಿನೂ ನಾನು ಹೇಳಿದ್ದೀನಿ ಮತ್ತು ಫೋನ್ ಮುಖಾಂತರ ಹೇಳಿದ್ದೀನಿ ನಾನು, ಸರ್ ಇದು 6 ತಿಂಗಳಾಯಿತು, ಇದು ಮಾಹಿತಿ ಕೇಳಿದ್ದೀನಿ, ಮಾಹಿತಿ ಕೊಡ್ತಾ ಇಲ್ಲ ನೀವು ಅಂತ ಹೇಳಿಕೆಶಿಂದ. ಮಾಹಿತಿ ಯಾಕೆ ಕೊಡಕತ್ತಿಲ್ಲ ಅಂತಂದ್ರೆ ಮೇಲ್ನೋಟಕ್ಕೆ ಏನಾಗಿದೆ ಅವ್ಯವಹಾರ. ನಾನು 3-4 ವಿಷಯಗಳನ್ನು ಕೇಳಿದ್ದು ಅದರೊಳಗೆ ಅವ್ಯವಹಾರ ಆಗಿದಂತೂ ಮೇಲ್ನೋಟಕ್ಕೆ 100% ಕಂಡು ಬಂದಿದೆ. ಬಟ್ ಅದರ ಮಾಹಿತಿ ತೊಗೊಂಡು ನಾವು ಮುಂದೆ ಅದನ್ನು ಕಾನೂನು ಹೋರಾಟ ಮಾಡಬೇಕಂತ ಹೇಳಿಕೆಶಿಂದ ನಾವು ಏನು ಮಾಡ್ತಾಯಿದ್ದಿಲ್ಲ ಅದಕ್ಕೆ ಅವ್ರು ಮಾಹಿತಿನೇ ಕೊಡ್ತಾ ಇಲ್ಲ. ಸೊ ಅದಕ್ಕೆ ವಿಜಯಪುರ ಮಹಾನಗರ ಪಾಲಿಕೆ ಯಾವ ದಾರಿ ಹಿಡಿದಂತ ಅನ್ನೋದು ನಮಗೂ ಅರ್ಥ ಆಗ್ತಾ ಇಲ್ಲ. ಸೊ ಅದಕ್ಕೆ ತಮ್ಮ ಮುಖಾಂತರ ಮಾನ್ಯ ಉಸ್ತುವಾರಿ ಸಚಿವರಲ್ಲಿಯೂ ಮತ್ತು ಮುಖ್ಯಮಂತ್ರಿಗಳಲ್ಲೂ ನಾನು ಮನವಿ ಮಾಡ್ಕೋತೀನಿ ಮತ್ತು ಇವತ್ತು ಎಲ್ಲನೂ ಸರಿಪಡಿಸಬೇಕು. ಇದೇ ತಿರಿ ಈಗ ನಾವು ಬಯಲು ಜಾಗೆ ಅಂತ ಹೇಳಿದಿಲ್ಲ, ಅದನ್ನು ಯಾವುದೂ ಕೊಡೋಕೆ ಬರೋಲ್ಲ. ಕೆಲವೊಂದು ವಿಜಯಪುರದ ಕೆಲವೊಂದು ಲೇಔಟ್ಗಳು ಅದಾವೆ, ಅವರು ಮಾಲೀಕರು ಆ ಗಾರ್ಡನ್ ಪರ್ಪಸ್ ಇದೆ, ಆ ಗಾರ್ಡನ್ಗೆ ಮಾತ್ರ ಅದನ್ನು ಬಿಡಬೇಕಂತ ಹೆಚ್ಚಿಂದ ಅದನ್ನು ಯಾರಿಗೆ ಕೊಡಬಾರ್ದು. ಅವರು ಕೆಲವೊಬ್ಬರು ಮಾಲೀಕರು ಕಿಲಿ ಹಾಕೊಂಡು ಕಿಶಿಂದ ತಮ್ಮದೇ ಆದ ಅಲ್ಲಿ ಒಂದು ಶೆಡ್ ಏನೋ ಮಾಡ್ಕೊಂಡು ಕಿಶಿಂತ ಎಷ್ಟೋ ಲೇಔಟ್ಗಳದಾವೆ. ಸೊ ಅದಕ್ಕೆ ನಮಗೆ ಸ್ಪಷ್ಟವಾಗಿ ತಮಗೆ ಹೇಳಬೇಕಂತ ಕಾನೂನು ಹೇಳತ್ತಂದ್ರೆ ಒಂದು ಬಯಲು ಜಾಗೆ ಆಯಿತು, ಕ್ರೀಡಾಂಗಣ, ಸೊ ಅಂದರೆ ಲೇಔಟ್ ಕ್ರೀಡಾಂಗಣ, ಸೊ ಆಮೇಲೆ ಒಂದು ಗಾರ್ಡನ್, ಇವು 3 ಜಾಗಗಳನ್ನು ಯಾರಿಗೂ ಯಾವುದೇ ರೀತಿಯ ಪರಬಾರೆ ಮಾಡಬಾರಂತ ಕಾನೂನು ಅದ. ಸೊ ಅದಕ್ಕೆ ತಮ್ಮ ಮುಖಾಂತರ ನಾನು ಎಲ್ಲ ನಮ್ಮ ರಾಜ್ಯ ಸರ್ಕಾರಕ್ಕಾಯಿತು ಮತ್ತು ಸಚಿವರಲ್ಲಿ ನಾನು ಮನವಿ ಮಾಡ್ಕೋತೀನಿ. ಇದನ್ನು ಸಂಬಂಧಪಟ್ಟ ಅಧಿಕಾರಿಗಳಿಗೆ ತಾವು ಆದೇಶಿಸಿದ್ರು ಅಥವಾ ಯಾವ ರೀತಿ ನೋಡಿದರೆ ಈ ವಿಷಯವನ್ನು ಕೈ ಬಿಡಬೇಕು. ಕೈ ಬಿಡದೇ ಹೋದರೆ ಮೈನು ಬೀಳಿಗೆಯವ್ರು ಹೇಳ್ದಂಗೆ ನಾವು ಇದಕ್ಕೆ ಮುಂದಿನ ದಿನಗಳಲ್ಲಿ ಕಾನೂನು ಹೋರಾಟ ಮಾಡ್ಲಿಕ್ಕೆ ನಾವು ಸಿದ್ಧರದೀವಿ ಅಂತ ಹೇಳಿ ತಮ್ಮ ಮುಖಾಂತರ ನಾನು ಹೇಳಕ್ಕೆ ಬಯಸ್ತೇನೆ.